ಬಿಗ್ ಬಾಸ್ ಸೀಸನ್ 11 ಇನ್ನೇನು ಮುಕ್ತಾಯ ಆಗೋದಕ್ಕೆ 2 ವಾರಗಳು ಬಾಕಿ ಇದೆ. ಸೊ ಈ ಬಾರಿಯ ವಿನ್ನರ್ ಹನುಮಂತ ಅಂತ ನಮ್ಮ ಕರ್ನಾಟಕದ ಬಹುತೇಕ ಜನ ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ. ಸೊ ನನ್ನ ಹಾರೈಕೆನೂ ಕೂಡ ಅದೇ. ಯಾಕಂದರೆ ಸರಿಗಮಪ ಸೀಸನ್ ವೇದಿಕೆಯಿಂದ ಇಲ್ಲಿವರೆಗೂ ಅವನ ಶ್ರಮ ಏನು, ಅವನ ಜರ್ನಿ ಎಂಥದ್ದು, ಹಳ್ಳಿಯಿಂದ ಬಂದು ಇಲ್ಲಿವರೆಗೂ ಅವನು ಏನೆಲ್ಲ ಶ್ರಮ ಪಟ್ಟು ಇಷ್ಟೊಂದು ಸಾಧನೆ ಮಾಡಿ ಎಷ್ಟೊಂದು ಪಾಪ್ಯುಲಾರಿಟಿನ ಗಳಿಸ್ಕೊಳ್ಳೋದಕ್ಕೆ ಏನೆಲ್ಲ ಕಸರತ್ತು ಮಾಡಿದ್ದಾನೆ ಅನ್ನೋಂಥ ಹಾದಿಯನ್ನು ನಾನು ತುಂಬ ಚೆನ್ನಾಗಿ ನೋಡಿದ್ದೀನಿ. ನನಗಿಂತ ಯಥೇಚ್ಛವಾಗಿ ಅವರ ಅಣ್ಣನಾಗಿರ್ತಕ್ಕಂಥ ಶಿವ ಅವರು ನೋಡಿದ್ದಾರೆ. ಸೊ ಬಿಗ್ ಬಾಸ್ ಸೀಸನ್ 11 ವಿನ್ ಆಗಬೇಕು ನನ್ನ ತಮ್ಮ ಅಂತ ಅವರು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಕ್ಷಣ ನನ್ನ ಜೊತೆ ಅಂದರೆ ಯಶಸ್ ಟಾಕೀಸ್ ಜೊತೆ ಮಾತನಾಡಲಿಕ್ಕೆ ಶಿವ ಅವರು ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸೊ ಬ್ಯಾಕ್ ಟ್ರಾಪ್ ಕೂಡ ಹಳ್ಳಿದೆ. ಸೊ ಅವರ ಹೊಲಕ್ಕೆ ಬಂದಿದ್ದೀವಿ, ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸೊ ನೋಡ್ತಾ ಹೋಗಿ. ಆಯ್ ಶಿವು, ಹೇಗಿದ್ದೀರಾ? ನಾನು ಸೂಪರ್. ಸೊ ಸರಿಗಮಪ ಸೀಸನ್ ಅಂದರೆ ಸರಿಗಮಪ ವೇದಿಕೆಗೆ ಬಂದಾಗ ನಿಮ್ಮ ತಮ್ಮ ಅಂದರೆ ಹನುಮಂತ, ಸೊ ಅಲ್ಲಿಂದ ಇಲ್ಲಿವರೆಗೂ ನಾನು ಅವ್ರ ಜರ್ನಿನ ನೋಡಿದ್ದೀನಿ. ಸೊ ಬಿಗ್ ಬಾಸ್ ಅಂಗಳಕ್ಕೆ ಬಂದಿದ್ದು ನಿಜಕ್ಕೂ ಕೂಡ ಒಂದು ಗ್ರೇಟ್. ಸೊ ಏನು ಹೇಳ್ತೀರಿ ಅವ್ರ ಅಣ್ಣನಾಗಿ ಅನ್ನೋಂಥದ್ದು? ತುಂಬ ಖುಷಿಯಾಗುತ್ತೆ. ನೀವೇ ನೋಡ್ತಾ ಇದ್ದೀರಾ, ಕರ್ನಾಟಕ ಜನತೆಯೇ ಅವನ್ನ ತುಂಬ ಅವ್ರ ಮನೆ ಮಗನ ಥರನೇ ನೋಡ್ತಾ ಇದ್ದಾರೆ. ಹಾಗಾಗಿ ನಾವು ಸ್ವಂತ ಮನೆ ನಮ್ಮ ಮನೆ ಮಗ ಆಗಿರೋದ್ರಿಂದ ಅವನು ನಾನು ಹೇಳ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಖುಷಿ ಆಗುತ್ತೆ. ಅವನ್ನ ನಾನು ಏನೂ ಅಲ್ಲದೆ ಇರೋ ಅವಾಗಿಂದನೂ ನೋಡ್ತಾ ಇರೋದ್ರಿಂದ ಇವತ್ತು ಅವನು ಆ ಲೆವೆಲ್ಗೆ ಹೋಗಿದ್ದಾನೆ ಅಂದರೆ ಅವನ್ನ ಎಲ್ಲರೂ ಹೇಳೋ ಥರ ಅವ್ನ ಮುಗ್ಧತೆ, ಅವ್ನ ಪ್ರಾಮಾಣಿಕತೆ ಇದನ್ನೇ ತುಂಬ ಮುಖ್ಯ ಅಂತ ಅನಿಸುತ್ತೆ. ಅವನು ಯಾವ ಮೈಂಡ್ ಗೇಮು ಆಡೋಲ್ಲ, ಪ್ಲ್ಯಾನು ಅದು ಇದು ಏನೂ ಮಾಡಲ್ಲ. ಎಲ್ಲರೂ ಹೇಳ್ತಿದ್ದಾರೆ ಅವನು ಮುಗ್ಧಾನೋ ಮಾಸ್ಕ್ ಹಾಕ್ಕೊಂಡು ಆಟ ಆಡ್ತಾ ಇದ್ದಾನೆ ಒಳಗಡೆ ಅಂತ. ಅದೆಲ್ಲ ಏನಿಲ್ಲ. ಈಗ ಒಳಗಡೆ ಅವನು ಏನಿದ್ದಾನೋ ಮನೆ ಒಳಗಡೆನೂ ಅದೇ ಇದ್ದಾನೆ. ಬಿಗ್ ಬಾಸ್ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ನಮ್ಮ ಹನುಮಂತು ಬಿಗ್ ಬಾಸ್ ಮನೆಗೆ ಹೋಗಿದ್ದು. ಸೊ 3-4 ವಾರ ಇದ್ದರೆ ಹೆಚ್ಚೆಚ್ಚು ಅಂತ ಎಲ್ಲರೂ ಮಾತಾಡಿಕೊಂಡ್ರು ಕೆಲವರು. ಬಟ್ ಅವ್ರ ಊರಲ್ಲೂ ಕೂಡ ಕೆಲವರು ಹೇಳಿದ್ರಂತೆ 4 ವಾರ ಇರ್ತೀಯ, ಹೋಗು ಅಷ್ಟು ಸಾಕಾಗುತ್ತೆ ನಿನಗೆ, ವಾಪಸ್ ಬರ್ತೀಯ ಅಂತ. ಈ ಮಾತನ್ನು ನೆನಪು ಮಾಡಿಕೊಂಡ ಕಳೆದ ವಾರ. 4 ವಾರ ಇರ್ತೀನಿ ಅಂತಂದರು, ಇನ್ನು 2 ವಾರ ಇರೋ ತನಕ ಇದ್ದೀನಿ ಅಂದರೆ ಫಿನಾಲೆವರೆಗೂ ಬಂದಿದ್ದೀನಿ ಅಂತ ಅಂದ. ಬಟ್ ಅದನ್ನು ಹೆಮ್ಮೆಯಿಂದ ಹೇಳ್ಕೊಳ್ತಾನೆ ಹೊರತು ಸೊ ನನ್ನ ಕೆಪಾಸಿಟಿ ಎಷ್ಟು ನೋಡಿ ಅಂತ ಗಾನ್ಸಲಿ ಎಲ್ಲೂ ತೋರಿಸ್ಲಿಲ್ಲ ಹನುಮಂತ. ಏನು ಹೇಳ್ತೀರಿ ಶಿವು ಈ ಕ್ಷಣ? ತುಂಬ ಖುಷಿಯಾಗುತ್ತೆ. ಅವ್ನ ಕಾನ್ಫಿಡೆನ್ಸ್ ನೋಡಿ ಎಲ್ಲೂ ಗೊತ್ತಾಗುತ್ತೆ. ಅವನು ಯಾರು ಏನೇ ಹೇಳಿ ಏನೇನು ನೆಗೆಟಿವ್ ಆಗಿ ಏನೇ ಅವ್ನ ತಲೆಗೆ ತುಂಬಿದ್ರು ಅವ್ನು ತೊಗೊಳ್ಳಲ್ಲ. ಅವನು ಅಲ್ಲಿ ತಗೋತಾನೆ 2 ಸೆಕೆಂಡ್ ಬಿಟ್ಟಾಗ್ತಾನೆ. ಆ ಕಾನ್ಫಿಡೆನ್ಸ್ ಅವನು ಎಲ್ಲಿವರೆಗೂ ಕರ್ಕೊಂಬಂದಿರೋದು. ಫೈನಲ್ಸ್ವರೆಗೂ ಇನ್ನು ಅದು ಫಸ್ಟ್ ಫೈನಲಿಸ್ಟ್ ಬೇರೆ ಆಗಿದ್ದಾನೆ, ಅದೊಂದು ಖುಷಿ. ನಿನ್ನೆ ನೋಡಿದೆ ನಾನು ಎಪಿಸೋಡು, ತುಂಬಾ ಖುಷಿ ಆಯಿತು. ಸುದೀಪ್ ಸರ್ ಅವನ ಬಗ್ಗೆ ನಿನ್ನೆ ಪಾಸಿಟಿವ್ ಆಗಿ ಮಾತಾಡಿದ್ದು ನೋಡಿದ್ರೆ ಅವನು ವಿನ್ನರ್ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಹೇಗೆ ಆಡ್ತಿದ್ದಾನೆ ಟಾಸ್ಕ್ ಅಂತ ಬಂದಾಗ, ಯಾಕಂದರೆ ಸಿಟಿ ಹುಡುಗರ ಮುಂದೆ ಹಳ್ಳಿ ಹುಡುಗರನ್ನ ಡಾಮಿನೇಟ್ ಮಾಡೋದು ಸಹಜ. ಅಂಡರ್ ಎಸ್ಟಿಮೇಟ್ ಮಾಡ್ತಾರೆ. ಏನು ಆಡ್ತಾನೆ ಏನೂ ಗೊತ್ತಿಲ್ಲ, ಪಂಚ ಉಟ್ಕೊಂಡು ಅಥವಾ ಲುಂಗಿ ಸುತ್ಕೊಂಡು ಬಂದಿದ್ದಾನೆ. ಸೊ ಬಹುಶಃ ನಮಗೇನು ಇವನು ಕಾಂಪಿಟೇಟರ್ ಅಲ್ಲ ಅಂದ್ಕೊಂಡ್ರು ಅಲ್ಲಿ ಒಳಗಡೆ ಇರೋರು. ಬಟ್ ರಜತ್ ಅವ್ರಿಗಿರಲಿ, ತ್ರಿವಿಕ್ರಮ್ಗಿರಲಿ, ಸ್ಟ್ರಾಟಜಿ ಕಿಂಗ್ ಅಂತ ಕರೆಸ್ಕೊಳ್ಳೋ ನಮ್ಮ ಮಂಜಣ್ಣನಿಗೂ ಕೂಡ ಎಲ್ರಿಗೂ ಕೂಡ ಸೊ ಟಕ್ಕರ್ ಕೊಟ್ಟು ಫೈನಲಿ ಫಿನಾಲೆಗೆ ಹೋಗಿದ್ದಾನೆ ಫಸ್ಟ್ ಕಂಟೆಸ್ಟೆಂಟ್ ಆಗಿ. ನೋಡಿದಾಗ ಅವನ ಆಟ ನೋಡಿದಾಗ ಹೇಗೆ ಅನಿಸುತ್ತೆ ನಿಮಗೆ ಅನ್ನೋಂಥದ್ದು? ತುಂಬ ಹೆಮ್ಮೆ ಆಗುತ್ತೆ. ಅವ್ನು ಫಸ್ಟ್ ಡೇ ಅವ್ನು ಬಿಗ್ ಬಾಸ್ಗೆ ಹೋಗಿದ್ದೆ ಒಂದು ಇದು. ಅವ್ನು ಬಿಗ್ ಬಾಸ್ಗೆ ಒಳಗೆ ಹೋಗೋಕ್ಕೆ ಮುಂಚೆ ಒಂದು 3 ದಿನ ಮುಂಚೆ 4 ದಿನ ಮುಂಚೆ ಅವನ ಜೊತೆ ಮಾತಾಡಿದ್ದೆ ನಾನು. ಮಾತಾಡಿ ಯಾವುದೋ ಒಂದು ರೆಕಾರ್ಡಿಂಗ್ದು ಬೆಂಗಳೂರಲ್ಲಿ ನನ್ನ ಫ್ರೆಂಡ್ ಅವ್ರ ಮೂವಿ ಪ್ರಾಜೆಕ್ಟ್ ಇತ್ತು, ಅದರಲ್ಲೊಂದು ಸಾಂಗ್ ಹಾಡಿಸ್ಲೇಬೇಕು ಅವನಿಗೆ ಅಂತ ಅವರು ಕಾಯ್ತಾಯಿದ್ರು. ಫೋನಲ್ಲಿ ಮಾತಾಡಿಸಿ ಕಾನ್ಫರೆನ್ಸ್ ಹಾಕ್ಕೊಂಡು ಮಾತಾಡಿಸಿದೆ. ಸರಿ ಅಣ್ಣ ಬರ್ತೀನಿ, ನೆಕ್ಸ್ಟ್ ವೀಕ್ ಪಕ್ಕ ಸಿಗೋಣ, ನಾನು ರೆಕಾರ್ಡಿಂಗ್ ಮಾಡಿಕೊಡ್ತೀನಿ, ಭಯಪಡಬೇಡಿ ಅಂದ್ಬಿಟ್ಟು ಹೇಳಿ ಫೋನ್ ಕಟ್ ಮಾಡಿದ್ದ. ಅದಾದೇ 1 ವಾರಕ್ಕೆ ನಾವು ಹೊರಗಡೆ ಹೋಗ್ಬಿಟ್ಟಿದ್ವಿ, ಥೈಲ್ಯಾಂಡ್ಗೆ ಹೋಗಿದ್ವಿ. ಬರೋ ಅಷ್ಟರಲ್ಲಿ ಅವ್ನು ಬಿಗ್ ಬಾಸ್ ಮನೆ ಒಳಗಿದ್ದ. ನಾವು ಬಂದರೆ ಆ 1 ವೀಕ್ ನೋಡಿರಲಿಲ್ಲ ಬಿಗ್ ಬಾಸು ಏನೇನಾಗಿತ್ತು ಅಂತ. ಫುಲ್ ಶಾಕು. ಜಗದೀಶ್ ಅವರು, ರಂಜಿತ್ ಅವರೆಲ್ಲ ಆಚೆ ಬಂದಿದ್ದಾರೆ, ಹನುಮಂತ ಒಳಗೆ ಹೋಗಿದ್ದಾನೆ, ಏನೇನೋ ನಡೀತಾ ಇದೆಯಲ್ಲ. 1 ವೀಕ್ದೆಲ್ಲ ಕೂತ್ಕೊಂಡು ಎಪಿಸೋಡ್ಸ್ ನೋಡಿದಾಗ ಗೊತ್ತಾಯಿತು ಏನೇನೋ ಕಿರಿಕಾಗಿ ಅವರೆಲ್ಲ ಆಚೆ ಬಂದು ಹನುಮಂತನ ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಒಳಗಡೆ ಹೋಗಿದ್ದಾನೆ ಅಂತ. ಅವ್ನು ಒಳಗೆ ಹೋಗಿದ ತಕ್ಷಣ ಅವ್ರ ರಿಯಾಕ್ಷನ್ಗಳು ನೋಡಿದ್ರೆ ಹಾಗೆ ಇತ್ತು. ಅಂದರೆ ಇವನೇನಕ್ಕೂ ಬರದೇ ಇರೋನು, ಸುಮ್ಮನೆ TRPಗೋಸ್ಕರ ಕರ್ಕೊಂಡು ಬಂದಿದ್ದಾರೆ, ಲುಂಗಿ ಅದು ಇದು ಸಿಂಪ್ಲಿಸಿಟಿ ಅನ್ನೋ ಗಿಮಿಕ್ಕು ಅದು ಇದು ಅನ್ನೋದು ಬಂತು. ಕೆಲವು ಕಂಟೆಸ್ಟೆಂಟ್ಗಳ ಮುಖದಲ್ಲೂ ಕಾಣಿಸ್ತದು, ಇವನೇನು ಆ ರೇಂಜ್ಗೆಲ್ಲ ನಮ್ಮ ರೇಂಜ್ಗೆಲ್ಲ ಇಲ್ಲ ಅನ್ನೋ ಥರ ಇತ್ತು. ಇವತ್ತು ಅವ್ನು ಫಸ್ಟ್ ಫೈನಲಿಸ್ಟ್ ಆಗಿರೋದೇ ಅದಕ್ಕೆ ಸಾಕ್ಷಿ. ಅಷ್ಟು ಚೆನ್ನಾಗಿ ಮಾತಾಡೋಕ್ಕೆ ಬರಲ್ಲ ಅವನಿಗೆ, ಅಂದರೆ ಹೇಳೋಕ್ಕೆ ಅಂದರೆ ತುಂಬ ನರೇಟ್ ಮಾಡಿ ಹೇಳೋಕ್ಕೆ ಬರಲ್ಲ. ಗೌತಮಿ ಭಾಷೆಲಿ ಹೇಳೋದಾದರೆ ಚಂದ ಮಾಡಿ ಹೇಳೋಕ್ಕೆ ಬರಲಿಲ್ಲ ಅಂದರೂ ಹಾಡಿನ ಮೂಲಕ ಎಲ್ರಿಗೂ ಟಕ್ಕರ್ ಕೊಡ್ತಾನೆ. ಅವನು ಹಾಡೋದನ್ನು ಕೇಳಿಸಿದಾಗ ಹಾಡಿನ ಮೂಲಕ ಕೌಂಟ್ರ್ ಕೊಡೋದನ್ನು ನೋಡಿದಾಗ ನಿಮ್ಗೇನು ಅನಿಸುತ್ತೆ ಅಂತ? ಅದೇ ಅವನ ವೇ, ಅದೇ ಹಾಡಿನ ಮೂಲಕ ನೀವು ಎಷ್ಟೇ ಎಗರಾಡಿ ಕಿರ್ಚಾಡಿ ಅವ್ನ ತಲೆನೇ ಹೋಗ್ಕೊಳ್ಳಲ್ಲ. ಮಾತಾಡೋಕ್ಕೆ ಬರಲ್ಲ. ನೀವು ಹೇಳ್ದಂಗೆ ಅವ್ನು ಮಾತಲ್ಲಿ ನರೇಟ್ ಮಾಡೋಕ್ಕೆ ಬರೋದಿಲ್ಲ. ಏನು ಹೇಳಬೇಕು ನಾನೇನು ಹೇಳಿದ್ರೆ ಅವ್ನು ಏನು ತಿಳ್ಕೊತಾನೋ ಅದೆಲ್ಲ ಇಲ್ಲ ಅವನಿಗೆ. ಹಾಡಿನ ಮೂಲಕ ಏನಾದ್ರು ಹೇಳಬೇಕಾ ರೀಚ್ ಮಾಡಿಸ್ತಾನೆ. ಅದನ್ನು ಸುದೀಪ್ ಸರ್ ಹೇಳಿದ್ದಾರೆ ವೀಕೆಂಡಲ್ಲಿ. ಅದನ್ನ ಜನಗಳು ತುಂಬ ಇಷ್ಟಪಟ್ಟಿದ್ದಾರೆ. ಅವನು ಇರೋ ಏನೋ ತುಂಬ ಇಷ್ಟಪಡ್ತಾ ಇದ್ದಾರೆ ಜನ. ಈ ಮುಗ್ಧತೆ ಅವ್ನು ಕನ್ನವ್ರಿಗೆ ಕಾಪಾಡ್ಕೊಂಡು ಬಂದಿದ್ದಾನಲ್ಲ, ಅದು ಗ್ರೇಟು. ಇನ್ನು ಮುಂದೆನೂ ಅವ್ನು ಹಂಗೆ ಇರ್ತಾನೆ ಅನ್ನೋ ಕಾನ್ಫಿಡೆನ್ಸು ಇದೆ.